ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಇನ್ಫೋ ಹೋಟೆಲ್ ಯೂಟ್ಯೂಬ್ ಚಾನೆಲ್ಗೆ. ವಿರಾಟ್ ಕೊಹ್ಲಿಯ ಜೀವನ ಕಥೆ ಕೇವಲ ಕ್ರಿಕೆಟ್ ಕಥೆಯಲ್ಲ, ಅದು ಶಿಸ್ತು, ಹೋರಾಟ ಮತ್ತು ಆತ್ಮವಿಶ್ವಾಸದ ಕಥೆ. ಯಶಸ್ಸು ಸ್ಟೇಡಿಯಂನಲ್ಲಿ ಹುಟ್ಟೋದಿಲ್ಲ, ಅದು ನೋವು, ಒಂಟಿತನ ಮತ್ತು ತ್ಯಾಗದಲ್ಲಿ ಹುಟ್ಟುತ್ತದೆ ಎಂಬುದಕ್ಕೆ ವಿರಾಟ್ ಕೊಹ್ಲಿಯೇ ಜೀವಂತ ಉದಾಹರಣೆ. 1988ರ ನವೆಂಬರ್ 5ರಂದು ದೆಹಲಿಯಲ್ಲಿ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದ ವಿರಾಟ್ ಚಿಕ್ಕ ವಯಸ್ಸಿನಿಂದಲೇ ಕ್ರಿಕೆಟ್ಗೆ ಅಪಾರ ಆಸಕ್ತಿ ಹೊಂದಿದ್ದ. ಓದಿಗಿಂತ ಆಟದ ಮೇಲಿನ ಪ್ರೀತಿಯನ್ನು ಕಂಡ ತಂದೆ 9ನೇ ವಯಸ್ಸಿನಲ್ಲಿ ಅವನನ್ನು ವೆಸ್ಟ್ ಡೆಲ್ಲಿ ಕ್ರಿಕೆಟ್ ಅಕಾಡೆಮಿಗೆ ಸೇರಿಸಿದರು. ದೂರ ಪ್ರಯಾಣ, ಗಂಟೆಗಳ ಅಭ್ಯಾಸ, ದಣಿದ ದೇಹದೊಂದಿಗೆ ಮನೆಗೆ ಮರಳುವ ದಿನಗಳು ಅವನ ಬಾಲ್ಯದ ಭಾಗವಾಗಿದ್ದವು. ಅವನು ಅತ್ಯಂತ ಪ್ರತಿಭಾವಂತನಲ್ಲದಿದ್ದರೂ ಸೋಲನ್ನು ಒಪ್ಪಿಕೊಳ್ಳದ ಮನಸ್ಸು ಅವನಲ್ಲಿತ್ತು. ಆರಂಭದಲ್ಲಿ ಅವನ ಕೋಪ, ಆಕ್ರಮಣಾದಿ ಸ್ವಭಾವ ಮತ್ತು ಶಿಸ್ತಿನ ಕೊರತೆ ಬಗ್ಗೆ ಟೀಕೆಗಳು ಬಂದರೂ ಕ್ರಿಕೆಟ್ ಅವನಿಗೆ ಕೇವಲ ಆಟವಲ್ಲ, ಅವನ ಅಸ್ತಿತ್ವವಾಗಿತ್ತು. 2006ರಲ್ಲಿ ತಂದೆಯ ಅಕಾಲಿಕ ನಿಧನ ಅವನ ಜೀವನವನ್ನು ಸಂಪೂರ್ಣವಾಗಿ ತಿರುಗಿಸಿಕೊಟ್ಟು. ಆ ದುಃಖದ ಮಧ್ಯವೇ ರಂಜಿ ಟ್ರೋಫಿ ಪಂದ್ಯದಲ್ಲಿ ಆಡಿದ ವಿರಾಟ್ ನೋವನ್ನು ಶಕ್ತಿಯಾಗಿ ಬದಲಿಸಿಕೊಂಡು ಜವಾಬ್ದಾರಿಯ ಅರ್ಥವನ್ನು ಅರಿತುಕೊಂಡ. 2008ರಲ್ಲಿ ಭಾರತದ U19 ತಂಡದ ನಾಯಕನಾಗಿ ವಿಶ್ವಕಪ್ ಗೆದ್ದ ಅವನು ಶೀಘ್ರದಲ್ಲೇ ಭಾರತೀಯ ಸೀನಿಯರ್ ತಂಡಕ್ಕೆ ಪ್ರವೇಶ ಪಡೆದ. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರಂಭಿಕ ವಿಫಲತೆಗಳು, ವಿಶೇಷವಾಗಿ ವಿದೇಶಿ ಟೆಸ್ಟ್ ಪಂದ್ಯಗಳಲ್ಲಿ ಎದುರಾದ ಟೀಕೆಗಳು ಮತ್ತು ಅನುಮಾನಗಳು ಅವನ ಆತ್ಮವಿಶ್ವಾಸವನ್ನು ಪರೀಕ್ಷಿಸಿವೆ. ಆದರೂ ವಿರಾಟ್ ದೂರು ನೀಡದೆ ತನ್ನ ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡ. ಫಿಟ್ನೆಸ್, ಆಹಾರ ನಿಯಂತ್ರಣ ಮತ್ತು ಮಾನಸಿಕ ಬಲಕ್ಕೆ ಹೆಚ್ಚಿನ ಒತ್ತು ನೀಡಿದ. ಟ್ಯಾಲೆಂಟ್ನಿಗಿಂತ ಶಿಸ್ತಿಗೆ ಮಹತ್ವ ನೀಡಿದ ಈ ನಿರ್ಧಾರ ಅವನನ್ನು ವಿಶ್ವದ ಅತ್ಯುತ್ತಮ ಆಟಗಾರರ ಸಾಲಿಗೆ ತಂದು ನಿಲ್ಲಿಸಿತು. ನಾಯಕನಾಗಿ ಭಾರತ ತಂಡವನ್ನು ಮುನ್ನಡೆಸಿದ ಅವನು ಒತ್ತಡ, ನಿರೀಕ್ಷೆಗಳು ಮತ್ತು ಟೀಕೆಗಳನ್ನು ಸಹಿಸಬೇಕಾಯಿತು. 2019ರಿಂದ 2022ರವರೆಗೆ 3 ವರ್ಷಗಳ ಕಾಲ ಶತಕವಿಲ್ಲದೆ ಹೋರಾಡಿದ ಅವನ ಜೀವನದಲ್ಲಿ ಇದು ಅತಿ ಕಠಿಣ ಹಂತವಾಗಿತ್ತು. ಸೋಷಿಯಲ್ ಮೀಡಿಯಾದ ಟೀಕೆಗಳು, ಮಾನಸಿಕ ಒತ್ತಡದ ನಡುವೆಯೂ ಅವನು ನಾಯಕತ್ವದಿಂದ ಹಿಂದೆ ಸರಿದು ತನ್ನೊಳಗಿನ ಶಾಂತಿಯನ್ನು ಹುಡುಕಿಕೊಂಡ. 2022ರ ಏಷ್ಯಾ ಕಪ್ನಲ್ಲಿ ಬಂದ ಶತಕ ಅವನಿಗೆ ಕೇವಲ ಕಂಬ್ಯಾಕ್ ಅಲ್ಲ, ತನ್ನನ್ನು ಮತ್ತೆ ಕಂಡುಕೊಂಡ ಕ್ಷಣವಾಗಿತ್ತು. ವಿರಾಟ್ ಕೊಹ್ಲಿಯ ಕಥೆ ನಮಗೆ ಒಂದು ಮಹತ್ವದ ಪಾಠವನ್ನು ಕಲಿಸುತ್ತದೆ. ಟ್ಯಾಲೆಂಟ್ ನಮಗೆ ಆರಂಭ ಕೊಡಬಹುದು, ಆದರೆ ಶಿಸ್ತು ಮತ್ತು ಮನೋಬಲವೇ ನಿಮ್ಮನ್ನು ಎಷ್ಟು ದೂರ ಕರೆದೊಯ್ಯುತ್ತದೆ ಅನ್ನೋದನ್ನು ತೀರ್ಮಾನಿಸುತ್ತದೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ, ಮತ್ತು ಇನ್ನಷ್ಟು ಇಂತಹ ರಿಯಲ್ ಲೈಫ್ ಇನ್ಸ್ಪೈರಿಂಗ್ ಸ್ಟೋರೀಸ್ಗಾಗಿ ಇನ್ಫೋ ಹೋಟೆಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತು ಬಿಡಬೇಡಿ. ನಾವು ಮತ್ತೆ ಭೇಟಿಯಾಗೋಣ ಮತ್ತೊಂದು ಅದ್ಭುತ ಕಥೆಯ ಜೊತೆ.